ಈಗ ನೆಕ್ಸ್ಟ್ ವರ್ಲ್ಡ್ ಫೇಮಸ್ ಸ್ಟೋನ್ ಚಾರಿಯಟ್ ಹೋಗೋದು ಹೆಂಗಂತ ತೋರಿಸ್ಬರ್ರಿ ನಿಮ್ಗೆ. ನೀವು ಬೇಕಾದ್ರೆ ಆ ಕಡೆಯಿಂದ ಹೋಗ್ಬೋದು, ಬೇಕಾದ್ರೆ ಆ ಕಡೆಯಿಂದ ಹೋಗ್ಬೇಡ್ರಿ, ನನ್ನ ಮಾತು ಕೇಳಿದ್ರೆ ಈ ಕಡೆಯಿಂದ ಹೋಗ್ರಿ. ಈಸಿ ಮತ್ತು ಅಡ್ವೆಂಚರಸ್ ರೂಟ್ ಅದ ಈ ಕಡೆ. ಇಲ್ಲಿ ವಿರೂಪಾಕ್ಷ ಮಂದಿರದಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ನಡ್ಕೋದು ಬಂದ ನಂತರ ಎಡಗಡೆಗೆ ಒಂದು ರೋಡ್ ಹೋಗುತ್ತೆ, ಇಲ್ಲಿ ಬೋರ್ಡ್ ಇರುತ್ತೆ ನೋಡಿ ದೇವಾಲಯ. ಇದೇ ರೋಡ್ ಹಿಡ್ಕೊಂಡು ಹೋದ್ರೆ ಬರ್ರಿ ನೋಡ್ರಿ, ಇದೇ ರೋಡ್ ಹೋಗುತ್ತೆ ಈ ಕಡೆ. ನೀವು ಈ ಥರ ಹೋಗ್ಬೋದು, ಈ ಥರನೂ ಹೋಗ್ಬೋದು. ಬೆಟರ್ ಈ ಕಡೆಯಿಂದ ಹೋಗ್ರಿ, ನಡ್ಕೊಟ್ಟು ಹೋಗ್ರಿ, ಈಸಿ ಆಗುತ್ತೆ, ಸ್ವಲ್ಪ ಶಾರ್ಟ್ಕಟ್ ಆಗುತ್ತೆ ಈ ಕಡೆ ಹೋದ್ರೆ. ನೀವು ಇದೇ ದಾರಿ ಯಾಕೆ ಚೂಸ್ ಮಾಡ್ಬೇಕಂದ್ರೆ ಇಲ್ಲಿ ಫುಲ್ ಅಡ್ವೆಂಚರಸ್ ಐತಿ. ಇಲ್ಲಿ ನೀವು ನಡ್ಕೋತ ಹೋಗೋಕೆ ಮಜಾನೂ ಬರ್ತದೆ ಭಾಳ. ಸೊ ಅದಕ್ಕಾಗಿ ಇದೇ ರೂಟ್ ಚಾಯ್ಸ್ ಮಾಡ್ರೆ ನಾ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ನಿಮ್ಗೆ. ನೋಡ್ರಿ ಮುಂದೆ ಹೋಗ್ತಾ ಹೋಗ್ತಾ ಭಾಳ ಚಲೋ ಐತಿ, ಮಸ್ತ್ ಐತಿ ರೋಡ್. ನೀವು ಫುಲ್ ಆಫ್ ಅಡ್ವೆಂಚರ್ ಸಿಗುತ್ತೆ ಇಲ್ಲಿ. ಇದೇ ಥರ ನಿಮ್ಗೆ ರೈಟ್ ಸೈಡ್ ಹೋದ್ರೆ ಇಲ್ಲೊಂದು ಹಾದಿ ಸಿಗುತ್ತೆ, ಕಲ್ಲಿನ ರೋಡು. ಇದು ಒನ್ ಆಫ್ ದ ಬೆಸ್ಟ್ ರೂಟ್ ಅಂತ ಹೇಳ್ಬೋದು ಈ ಕಡೆ ಹೋಗಕ್ಕೆ ನಿಮ್ಗೆ. ಈ ರೋಡ್ ಏನೈತಲ್ಲ ಪೂರ್ತಿ ನಡು ದೊಡ್ಡ ದೊಡ್ಡ ಕಲ್ಲು ನಡು ಹಾದಿ ಐತಿ ಹೋಗಕ್ಕೆ. ನೀವು ತೋರಿಸ್ಕೊಂಡು ಬರ್ರಿ. ನಾನು ನಿಮ್ಗೆ ಅದ್ರ ಸಂಬಂಧ ಹೇಳಿದೆ ಇದೇ ರೂಟ್ ಚೂಸ್ ಮಾಡ್ರಿ ಅಂತ. ಯಾಕಂದ್ರೆ ನಿಮ್ಗೆ ಇಲ್ಲಿ ಬಂದ್ರೆ ನಾನಾ ಥರದ ಹಳ್ಳಿಗಳು ಸಿಗ್ತಾವೆ, ಮಂಗ್ಯಗಳು ಇರ್ತಾವೆ ಇಲ್ಲಿ. ಮತ್ತು ನಿಮ್ಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಇಲ್ಲಿ ಪ್ರಕೃತಿ ಭಾಳ ಐತಿ ನೋಡೋಂಥದ್ದು. ಇಲ್ಲಿ ನೋಡ್ರಿ ನೀವು ಬೇಕಂದ್ರೆ ಇಲ್ಲಿ ಫುಲ್ ಪಂಪಾ ನದಿ. ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು. ನೀವೇನ್ರಿ ಆ ಕಡೆ ಕಲ್ಲಿನ ರಥ ನೋಡಕ್ಕೆ ಹೋಗ್ತೀನಿ ಅಂತ ಆದಷ್ಟು ಬೆಳಿಗ್ಗೆ ಬರೋದು ಬೆಟರ್ ಅನಿಸ್ತದೆ ನನಗೆ. ಅಂದ್ರೆ ಬಿಸಿಲಿರಂಗಿಲ್ಲ. ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದು ಬೆಸ್ಟ್ ಜಾಗ ತೋರಿಸ್ತಾನೆ. ಇಲ್ಲಿ ಫುಲ್ ಕಲ್ಲು, ಫುಲ್ ಕಲ್ಲಿನ ನಡುವೆ ಒಂಥರ ಈ ಥರ ಗುಹೆ ಐತಿ. ಇಲ್ಲಿ ನೋಡ್ರಿ ಪೂರ್ತಿ ಗುಹೆ ಒಳಗಿಂದ ನೀವು ಹಾದಿ ಹೋಗಕ್ಕೆ. ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ತಿರೋದು ಪೂರ್ತಿ ಗುಹೆ. ನೀವು ಇದೊಂದು ಬೆಸ್ಟ್ ವೇ ಅಂತ ಹೇಳ್ತೀನಿ ನಾನು ಈ ಕಡೆ ಹೋಗಕ್ಕೆ. ಇಲ್ಲಿ ನೋಡ್ರಿ ಈ ಕಡೆಯಿಂದ ಹೋಗ್ಕೊಂಡು ಎಕ್ಸಿಟ್ ಈ ಥರ ಬರ್ತಿಲ್ಲ. ಸ್ನಾನ ಮಾಡಿ ಇಲ್ಲಿ ಮತ್ತೆ ನಿಮ್ಗೆ ತೆಪ್ಪನೂ ಸಿಗ್ತಾವೆ ಇಲ್ಲಿ. ಇಲ್ಲಿ ನೋಡ್ರಿ ಇಲ್ಲಿ ಸೂರ್ಯೋದಯ ಆಗತೈತಿ, ನಿಮ್ಗೆ ಕಾಣ್ತಿರ್ಬೋದು ಆ ಕಡೆ. ಇಲ್ಲಿ ತೆಪ್ಪಾದ ರೈಡು ಸಿಗ್ತಾವೆ, ಬೇಕಂತ ನಿಮ್ಗೆ ಹೋಗ್ಬೋದು. ಮತ್ತು ಹಿಂಗೆ ಮ್ಯಾಲೆ ಹತ್ತಿ ಬರ್ದಿರ್ತೈತಿ. ಇಲ್ಲಿ ಮ್ಯಾಲಿಂದ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಈ ಗುಡಿ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ಪ್ರಭು ಶ್ರೀರಾಮನ ಗುಡಿ ಪೂರ್ತಿ. ಇದೇ ಥರ ನೀವು ಇಲ್ಲಿ ಮ್ಯಾಲೆ ಹೋದ್ರೆ ಅಲ್ಲಿ ನಿಮ್ಗೆ ಆಂಜನೇಯ ಸ್ವಾಮಿ ಸಿಗ್ತೈತಿ, ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ. ಈ ಗುಡಿ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬಿಡ್ರಿ. ಒನ್ ಆಫ್ ದ ಬೆಸ್ಟ್ ಶ್ರೀರಾಮನ್ ಟೆಂಪಲ್ ಅಂತ ಹೇಳ್ಬೋದು ನಾವು ಇದನ್ನ. ನಿಮ್ಗೆ ವಿಡಿಯೋದಾಗ ಅಷ್ಟು ಕಾಣಾಯ್ತಲ್ಲ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಮಂಜು ಕೌದೈತಿ ಇಲ್ಲಿ. ನೋಡ್ರಿ ಇಲ್ಲಿ ಬೇಕಾದ್ರೆ ನೀವು ಕಾಣಿಸ್ತಂದ್ರೆ ನೋಡ್ರಿ. ಇವೆಲ್ಲ ಪುರಾತನ ದೇವಾಲಯಗಳಿವೆಲ್ಲ. ಇಲ್ಲದ ಮ್ಯಾಲ ಮಂಟಪು ಕಾಣುತ್ತೆ ನೋಡ್ರಿ. ಈ ಥರ ಐತಿ. ಇಲ್ಲಿಂದ ಸೀದಾ ಹೋದ್ರೆ ನಿಮ್ಗೆ ಕಲ್ಲಿನ ರಥನ ಸಿಗುತ್ತೆ. ಒಂದು ಮೇ ಬಿ ಒಂದು 2 ಕಿಲೋಮೀಟರ್ ಆಗ್ಬೋದು, ನೀವು 2ರಿಂದ 2.5 ಕಿಲೋಮೀಟರ್ ಆಗ್ಬೋದು. ಬಟ್ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು ನಾವು. ನೀವು ಬಂದ್ರೆ ಇದೇ ಹಾದಿಲಿ ಬರ್ರಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಈಗ ಕಡೆ ಸೂರ್ಯನ ಉದಯ ಆಗ್ಯಾನ. ಮತ್ತು ಇನ್ನೊಂದು ಈ ಹಾದಿಲಿ ಹೋಗೋದು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ನಿಮಗೆ ಇಲ್ಲಂದ್ರೆ ನಿಮ್ಮ 10 ಗುಡಿಗಳು ಸಿಗ್ತಾವೆ ಇಲ್ಲಿ ನೋಡುವಂಥವು. ಅರ್ಧಂಬರ್ಧ ನಾಶ ಆಗಿರೋಂಥ ಗುಡಿಗಳದಾವೆ ಇಲ್ಲಿ. ಇಲ್ಲಿ ನೋಡ್ರಿ ಈ ಥರ ನಿಮ್ಗೆ ನ್ಯಾವಿಗೇಷನ್ ಸಂಬಂಧ ಒಂದು ಮ್ಯಾಪು ಇಟ್ಟಿರ್ತಾರೆ ಇಲ್ಲಿ. ಮಾರ್ಗ ಮಧ್ಯೆ ಹೋಗ್ಬೇಕಾದ್ರೆ ನಿಮ್ಗೊಂದು ಇನ್ನೊಂದು ಬೆಸ್ಟ್ ಇದು ಜಾಗ ಸಿಗುತ್ತೆ, ಸುಗ್ರೀವ ಗುಹೆ ಅಂತ ಹೇಳಿ. ಆ ಸುಗ್ರೀವ ಗುಹೆದಾಗ ಏನೈತಪ್ಪ ಅಂತಂದ್ರೆ ಆಗಿನ ಕಾಲದಾಗ ವಾಲಿ ಸುಗ್ರೀವ ನಡುವೆ ಆದಂಥ ಜಗಳದಾಗ ಸುಗ್ರೀವ ಬಂದು ಇಲ್ಲೇ ಆಡ್ಕೊಂಡಿದ್ದ. ಮತ್ತು ರಾವಣನ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ಬೇಕಂದ್ರೂ ಸೀತಾಮಾತನ ಇಲ್ಲಿ ಇರ್ಷಿದ್ದ ಅನ್ನೋದೊಂದು ಪ್ರತೀತಿ ಐತಿ. ಇಲ್ಲಿ ನೋಡ್ರಿ ನೀವು ಹೋಗ್ಬೇಕಾದ್ರೆ ನಿಮ್ಗೆ ಈ ಥರ ಗುಡಿಗಳು ಸಿಗ್ತಾವಲ್ಲ. ಇಲ್ಲಿ ನೋಡ್ರಿ ಈ ಥರ ಅಲ್ಲಿ ಗುಡಿ ಅದು ಪೂರ್ತಿ ಸರೌಂಡಿಂಗ್. ಇಲ್ಲಿ ನೋಡ್ರಿ ಬ್ಯಾಕ್ ಸೈಡ್ ನಾವು ಬಂದ್ವಲ್ಲ, ಇದು ಹಾದಿಯಿಂದ ಬಂದ್ವಿ ನಾವು ಈ ಕಡೆ.
ಈ ಹಾದಿನ ಚೂಸ್ ಮಾಡ್ರಿ ಹೋಗ್ಬೇಕಂದ್ರೆ ನೀವು ಅನ್ಬೋದು. ಆ ಕಡೆ ಹಿಂದ್ಗಡೆ ಹೋಗ್ತಾ ಪ್ರಭು ಶ್ರೀರಾಮನ ಮಂದಿರ ಅದ್ನ್ಯಾಕೆ ತೋರಿಸಿಲ್ಪ ಅಂತಂದ್ರೆ ಅಲ್ಲಿ ಕ್ಯಾಮ್ರಾ ಅಲಾಗಿಲ್ಲ. ಸೊ ಹೀಗಾಗಿ ನಂಗೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ನೀವು ಹೋದ್ರೆ ಮಾತ್ರ ಮಸ್ಟ್ ನೀವು ಅಲ್ಲಿ ವಿಸಿಟ್ ಕೊಡಲೇಬೇಕು, ಅಂದ್ರೆ ಅಷ್ಟು ಸುಂದರವಾಗಿತ್ತು. ಇಲ್ಲಾಂದ್ರೂ ಒಂದು 10-12 ಫೀಟ್ ಇರ್ಬೋದು. ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತಾ ಮೂರು ಮಂದಿದು ಮೂರ್ತಿ ಐತಿ. ನಿಮಗೆ 10-12 ಫೂಟ್ ಎತ್ತರ ಇರುವಂಥ ಮೂರ್ತಿಗಳು ಕಾಣ್ತಾವೆ ಅಲ್ಲಿ. ಇಲ್ಲಿ ನೋಡ್ರಿ ಈ ಥರ ನೀವು ಆದಷ್ಟು ಬೆಳಿಗ್ಗೆ ಬಂದ್ರೆ ನಿಮಗೆ ಎಲ್ಲ ಪ್ರಕೃತಿ ನೋಡಕ್ಕೆ ಭಾಳ ಚಂದ ಕಾಣುತ್ತೆ. ನೀವು ಮಧ್ಯಾಹ್ನ ಬಂದ್ರೆ ಭಾಳ ಬಿಸಿಲಿರುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಗೆ ಮಾರ್ಗ ಮಧ್ಯ ಒಳಗೆ ಈ ಥರ ನಿಮ್ಗೆ ಸೈನ್ ಬೋರ್ಡು ಸಿಗ್ತಾವ. ಇಲ್ಲಿ ನೋಡ್ರಿ ಅಚ್ಯುತರಾಯಪುರ, ನಾವು ಬಂದಿದ್ದು ಆ ಕಡೆನೇ ಬಂದೀವಿ ಈಗ. ಇಲ್ಲಿ ಅಚ್ಯುತರಾಯಪುರ ಅನ್ನೋದು ಮಾರ್ನಿಂಗ್ ಬಂದ್ರೆ ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಮತ್ತೆ ನಿಮ್ಗೆ ಅಷ್ಟು ಬಿಸಿಲು ಕಡಿಮೆ ಇರುತ್ತೆ, ನಿಮ್ಗೆ ತ್ರಾಸ ಆಗಂಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈಸಿ. ಇದು ನೋಡ್ರಿ ಶಿವನ ದೇವಾಲಯ ತೋರಿಸ್ ನಿಮ್ಗೆ. ಇದೆಲ್ಲ ಆಗಿನ ಕಾಲ ಶಿವನ ದೇವಾಲಯ ನೋಡ್ರಿ ಇದೆಲ್ಲ. ಇಲ್ಲಿ ನಿಮ್ಗೆ ಈ ಥರ ಬೋರ್ಡ್ಗಳು ಹಾಕಿರ್ತಾರ. ಮಾರ್ಗ ಮಧ್ಯ ಒಳಗೆ ಸುಗ್ರೀವ ಗುಹೆ ಅದೊಂದು ನೀವು ನೋಡುವಂಥ ಪ್ಲೇಸ್ ಐತಿ. ಯಾವುದು ಕನ್ನಡ ಮಿಸ್ ಮಾಡ್ಕೋಬೇಡ್ರಿ, ಬರ್ರಿ ಆದಷ್ಟು ಇದ ಹಾದಿಲೇ ಬರ್ರಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ ನಿಮಗೆ ಈ ಥರ ಹಾದಿ ಸಿಗುತ್ತೆ. ಇಲ್ಲಿ ಈ ಥರ ಕೆಳಗೆ ಇಳಿಯಾಕ ಒಂದು ನ್ಯಾಚುರಲ್ ಥರ ಕಟ್ಟಿ ಥರನೂ ಮಾಡಿರ್ತಾರೆ ಇವರು. ಇಲ್ಲಿ ನೋಡ್ರಿ ಪೂರ್ತಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಈ ಸ್ಟೆಪ್ಸ್ ಇದಾವೆ ನೋಡ್ರಿ. ಇದೆಲ್ಲ ಆಗಿನ ಕಾಲದಾಗ ಮಾಡಿರುವಂಥ ಸ್ಟೆಪ್ಸ್ಗಳು ಇವೆಲ್ಲ. ಇಲ್ಲಿ ನೋಡ್ರಿ ಎಷ್ಟು ವಿಶಾಲವಾದ ಪ್ರದೇಶ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ನಾವು ಇದೇ ಮಾರ್ಗದಿಂದ ಬಂದೇವಿ ಈಗ. ನೀವು ಹಂಗೆ ಬಂದ್ಕೊಳ್ಳಿ ಇಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ನೋಡ್ರಿ, ಇದೇ ಸುಗ್ರೀವನ ಗುಹೆ. ಇದೆ ನೋಡ್ರಿ ಸುಗ್ರೀವನ ಗುಹೆ. ಇಲ್ಲಿ ನೋಡ್ರಿ ನಿಮ್ಗೆ ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇತಿಹಾಸನ ಕೊಟ್ಟಿರ್ತಾರೆ. ವಿಡಿಯೋ ಪಾಸ್ ಮಾಡಿ ಓದ್ಕೋರಿದ್ನ. ಇಲ್ಲಿ ಬರ್ತಾರೆ ನೋಡ್ರಿ ಸುಗ್ರೀವ ಗುಹೆ ಅಂತೇಳಿ. ಇದ್ರ ಹಿಂದೊಂದು ಸ್ಟೋರಿ ಐತಿ. ಅಂದ್ರೆ ಆಗಿನ ಕಾಲದಾಗ ವಾಲಿ ಸುಗ್ರೀವನ ಜಗಳ ಆದಾಗ ಸುಗ್ರೀವ ಇಲ್ಲಿ ಬಂದು ಮರೆ ಮಾಚ್ಕೊಂಡು ಇಲ್ಲಿ ಇರ್ತಾನವ. ಅಂದ್ರೆ ಯಾಕಂದ್ರೆ ವಾಲಿ ಕೂಡ ಇವನ್ ಜಗಳ ಆಗಿರತ್ತಲ್ಲ, ಸೊ ಆ ಕಾರಣಕ್ಕಾಗಿ ವಾಲಿ ಇವನ ಕೊಲ್ಬೇಕಂತ ನೋಡ್ತಿರ್ತಾನೆ. ಅದಕ್ಕಾಗಿ ಇವ್ ತಲೆ ಮಾಡಿಸ್ಕೊಂಡು ಇಲ್ಲಿ ಇರ್ತಾನೆ ಸುಗ್ರೀವನ್. ಇವನ್ ಜೊತೆ ಪೂರ್ತಿ ವಾನರ ಸೇನೆ ಇರುತ್ತೆ. ಮತ್ತು ಇಲ್ಲಿ ರಾವಣ ಹೋಗ್ಬೇಕಂದ್ರೆ ಸೀತಾಮಾತೆನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ರಾವಣ ಸೀತಾಮಾತೆ ತನ್ನ ಒಡವೆಗಳನ್ನ ಇಲ್ಲೇ ಕೆಳಗೆ ಒಗ್ದಿದ್ದು ಅಂತ ಪ್ರತೀತಿ ಐತಿ ಇಲ್ಲಿ ಕತಿ. ನೋಡ್ರಿ ಮತ್ತು ಇನ್ನೊಂದು ರಾವಣ ಸೀತಾಮಾತನ ಕರ್ಕೊಂಡು ಹೋಗ್ಬೇಕಾದ್ರೆ ರೆಸ್ಟ್ ತೊಗೊಂಡಿದ್ದಂತ. ಇಲ್ಲಿ ರೆಸ್ಟ್ ತೊಗೋಬೇಕಾದ್ರೆ ಸೀತಾಮಾತೆ ಇಲ್ಲಿ ಕುಂತಿದ್ದಂತ. ಇಲ್ಲಿ ಕುಂತು ಅಳ್ಬೇಕಾದ್ರೆ ಈ ಕಣ್ಣೀರು ನದಿ ಹೋಗಿ ಅಲ್ಲಿ ನದಿ ಆಗೈತಿ. ಇದೊಂದು ಕತಿ ಐತಿ. ಇಲ್ಲಿ ನೀವು ಬಂದಾಗ ಮಸ್ಟ್ ಇಲ್ಲಿ ಬಂದು ಭೇಟಿ ಕೊಡ್ಲೇಬೇಕು ನೀವು. ಅಷ್ಟು ಮಸ್ತ್ ಐತಿ ಜಾಗ ನೋಡಾಕ. ಪೂರ್ತಿ ನೀವು ನೋಡ್ಬೋದು ಸರೌಂಡಿಂಗ್ ಎಲ್ಲ ಫುಲ್ ಪರಿಸರ ಐತಿ ಇಲ್ಲಿ ನ್ಯಾಚುರಲ್. ಇಲ್ಲಿ ನೀವು ಅಕಸ್ಮಾತ್ ಬಂದ್ರೆ ನಿಮಗೆ ಈಗಿನ ಕಾಲ ಅಲ್ಲ, ಒಂದು 15ನೇ ಶತಮಾನಕ್ಕೆ ವಾಪಸ್ ಹೋದಾಗ ನೀವು ಫೀಲ್ ಆಗುತ್ತೆ ಇಲ್ಲಿ. ಅಂದ್ರೆ ಆಸ್ಪಾಸ್ ಏನು ಅಂತ ನಮ್ಮ ಈಗಿನ ಮಾಡರ್ನ್ ಕಟ್ಟಡಗಳು ಯಾವೂ ಇಲ್ಲ. ಪೂರ್ತಿ ಎಲ್ಲ ನೀವು ಗುಡ್ಡದಾಗ ಇದ್ದಂಗತ್ತೀರಿ ನೀವು. ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ವಿಶೇಷ. ಇಲ್ಲಿ ನೋಡ್ರಿ ನಿಮ್ಗೆ ಈ ವೈಟ್ ಲೈನ್ಸ್ ಕಾಣ್ತಿರ್ಬೋದು ಇಲ್ಲಿ. ಇದು ಆಗ ರಾವಣ ಸೀತಾಮಾತನ ಇಲ್ಲಿಂದ ಈ ಕಡೆ ಎಳ್ಕೊಂಡು ಹೋಗಿದ್ದ. ಹೋಗ್ಬೇಕಾದ್ರೆ ಆಕಿದ ಸೀರೆ ಸೆರಗು. ಇದಕ್ಕೆ ಸೀತಾ ಸೆರಗು ಅಂತ ಕೂಡ ಕರೀತಾರ. ಹಿಂಗ ಒಳಗ ಆಮೇಲೆ ಇಲ್ಲಿ ಸುಗ್ರೀವ ತನಗೆ ಸಿಕ್ಕಂತ ಸೀತಾಮಾತೆ ಒಡವೆನ ಪ್ರಭು ಶ್ರೀರಾಮ್ ಕೊಟ್ಟಿರ್ತಾನೆ. ಅಂದ್ರೆ ಇದೇ ಜಾಗದ ಇದೇ ಗುಹೆ ಒಳಗ ಇಲ್ಲೇ ಕೊಟ್ಟಿರ್ತಾನ. ಹಂಗಾಗಿ ಇಲ್ಲಿ ನೋಡ್ತಿರ್ಬೋದು 2 ಕಾಲುಗಳು ಕಾಣ್ತಿರ್ಬೋದು ನಿಮ್ಗೆ. ಅಲ್ಲಿ ನೋಡ್ತಿರ್ಬೋದು ನೀವು 2 ಪಾದುಕೆಗಳು. ಅದು ಶ್ರೀರಾಮಂದ್ ಅಂತ ಹೇಳ್ತಾರೆ ಇಲ್ಲಿ. ಸುಗ್ರೀವ ತನಗೆ ಸಿಕ್ಕಿರ್ತಕ್ಕಂಥ ಒಡವೆಗಳನ್ನ ಪ್ರಭು ಶ್ರೀರಾಮಿಗೆ ಇದೇ ಜಾಗದಾಗ ಬಂದು ಕೊಟ್ಟಿರ್ತಾನೆ. ಇಲ್ಲಿ ನೋಡ್ರಿ ಇಲ್ಲಿಂದ ನೀವು ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅನ್ಸೈತಿ ನಿಮಗೆ. ಇಲ್ಲಿ ನೋಡ್ರಿ ಇಲ್ಲಿ ಬಂದ್ರೆ ಡೆಫಿನೆಟ್ಲಿ 100% ನಿಮಗೆ ಏನೋ ಒಂದು ಬೇರೆನೇ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ. ಯಾಕಪ್ಪ ಅಂತಂದ್ರೆ ನೀವು 15ನೇ ಶತಮಾನಕ್ಕೆ ನೀವು ವಾಪಸ್ ಹೋದಿರೇನೋ ಅಂತ ಫೀಲ್ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ ನಿಮ್ಗೆ ಕೆಳಗೆ ಇಳಿಯಾಕ ಈ ಥರ ಆಗಿನ ಕಾಲದಾಗ ನೋಡ್ರಿ ಸ್ಟೆಪ್ಸ್ ಮಾಡಿದ್ರು. ಇಲ್ಲಿಂದನೇ ಕೆಳಗಿಳಿದು ಈ ಕಡೆ ನದಿಗೆ ಹೋಗ್ಬೋದು. ನದಿ ಅಂದ್ರೆ ಭಾಳ ಸಣ್ಣದೈತಿ ಇದು. ಇಲ್ಲಿ ನೋಡ್ರಿ
ಇದಿಲ್ಲ. ಇಲ್ಲಿ ನೀವೇನು ನೋಡಿದ್ರಲ್ಲ ಈ ಸಣ್ಣ 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 ಕೆತ್ತನೆಗಳು, ಇದೇನಪ್ಪ ಅಂತಂದ್ರೆ ಆಗಿನ ಕಾಲದಾಗ ಇಲ್ಲಿ ನದಿ ಇದ್ದಿತ್ತು ಮತ್ತು ಮಳೆ ಬಂದಾಗ ಇಲ್ಲಿ ಕಾಲು ಜಾರಬಾರ್ದಪ್ಪ ಅಂಥೇಳಿ ಈ ಥರ ಒಂದು ಸ್ಕ್ರ್ಯಾಚಸ್ ಮಾಡಿರ್ತಾರೆ, ಅಂದರೆ ಫ್ರಿಕ್ಷನ್ ಈಸಿ ಆಗಲಿ ಅಂತ. ಈಗ ನೋಡ್ರಿ ಇವೆಲ್ಲ ಪೂರ್ತಿ ಸ್ಟೆಪ್ಸ್ ಅದ, ಹಿಂಗೆ ಹತ್ತು ಹೋಗ್ಬೋದು, ಹಿಂಗೆ ಇಳ್ಕೊಂಡು ಹೋಗ್ಬೋದು. ನೀವು ಈ ಕಡೆ ಹೋಗಕ್ಕೆ ಹಾದಿ ಐತಿ. ಅಂದ್ರೆ ನೀವು ಯಾವ ಹಾದಿಲಿ ಹೋಗ್ತಿರಲ್ಲ ಆ ಹಾದಿಯಾಗೆಲ್ಲ ಈ ಥರ ಸ್ಕ್ರ್ಯಾಚಸ್ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಮನುಷ್ಯನ ಆಗಿನ ಕಾಲದಾಗ ಕಾಲು ಜಾರಬಾರ್ದು. ಇದು ಎಂಟ್ರಿ ಮಾತ್ರ ಇದು ಮಸ್ತ್ ಐತಿ, ನಿಮ್ಗೆ ಏನೋ ಒಂಥರ ಬೇರೆ ಫೀಲಾಗಿ ಕೊಡುತ್ತೆ ನಿಮಗೆ. ಇಲ್ಲಿ ಬೇರೆ ಹೋಗೋಣಂತೀಗ. ನಾ ಹೇಳಿದ್ನಲ್ಲ ನಿಮ್ಗೆ, ಅಂದ್ರೆ ಈ ಹಾದಿಲಿ ಬಂದ್ರೆ ನಿಮ್ಗೆ ಏನೋ ಒಂದು ಅಡ್ವೆಂಚರ್ಸ್ ಕಾಣುತ್ತಲ್ಲ, ಇದೆ ನೋಡ್ರಿ. ಫುಲ್ ಆ ಕಡೆ ನೀವು ಬರ್ಬೇಕಾದ್ರೆ ಫುಲ್ ಬೆಟ್ಟ ಗುಡ್ಡ, ಅಂದ್ರೆ ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಹಾದಿ ಅದೆಲ್ಲ, ಕಚ್ಚಾ ರೋಡ್. ಮತ್ತು ನೀವು ಹಂಗೆ ಸುತ್ತಾಗಿ ಬರ್ತಂದ್ರೆ ಗಾಡೀಲಿ ಹೋಗ್ಬೇಕು ನೀವು. ನಾನು ನಿಮ್ಗೆ ಅದಕ್ಕೆ ಸಜೆಸ್ಟ್ ಮಾಡೋದು ಏನಪ್ಪ ಅಂದ್ರೆ ಬಂದ್ರೆ ಇದೇ ಹಾದಿಲೇ ಬರ್ರಿ, ನಿಮ್ಗೆ ಏನೋ ಅಡ್ವೆಂಚರ್ಸ್ ಕಾಣುತ್ತಿಲ್ಲಿ. ಇಲ್ಲಿ ನಿಮ್ಗೆ ಸೈನ್ ಬೋರ್ಡ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೇಕಾದ್ರೆ ವಿಠ್ಠಲ ದೇವಾಲಯ ಇನ್ನೊಂದು ಅರ್ಧ ಕಿಲೋಮೀಟರ್ ಐತಿ. ಬರೀ ಹೋಗೋಣಂತ ಆ ಕಡೆ. ಈಗಿನ ಈ ಕಡೆ ಸೂರ್ಯ ಉದಯ ಆಗ್ಯಾನ, ನಿಮಗೆ ಕಾಣ್ತಿರ್ಬೋದು ಕಡೆ. ಏನೋ ಹೇಳ್ರಿ, ಮಾರ್ನಿಂಗ್ ವೈವ ಬೇರೆ ಇರುತ್ತೆ ಇಲ್ಲಿ. ನೀವು ಡೆಫಿನೆಟ್ಲಿ ಬಂದ್ರೆ ಮಾರ್ನಿಂಗ್ನ ಬರ್ರಿ, ನಾನು ನಿಮ್ಗೆ ಸಜೆಸ್ಟ್ ಮಾಡೋದು. ಮಾರ್ನಿಂಗ್ ಬಂದ್ರಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ಗದ್ದಲೂ ಇರಂಗಿಲ್ಲ, ಬಿಸಿಲು ಕಡಿಮೆ ಇರ್ತಿ, ನಿಮಗೆ ಎನರ್ಜಿ ಸ್ಟೋರ್ ಆಗಿ ಉಳಿದೈತಿ. ಅಂದ್ರೆ ನೀವು ಆ ಕಡೆ ಈ ಕಡೆ ಅಡ್ಡಾಡಬೇಕು, ಸ್ವಲ್ಪ ಇನ್ನೂ ಜೋಶ್ ಇರುತ್ತೆ, ಹುಮ್ಮಸ್ ಇರುತ್ತೆ ಒಳಗೆ. ಅದೇ ನೀವು ಮಧ್ಯಾಹ್ನ ಟೈಮ್ನಾಗ ಬಂದ್ರೆ ಬಿಸಿಲು ಇರುತ್ತೆ, ಇಷ್ಟು ನೀವು ನಡ್ಕೋದು ಬರಕ್ಕೆ ಹೋಗಂಗಿಲ್ಲ, ಹೈರಾಣ ಆಗ್ತೀರಿ. ಇಲ್ಲಾಂದ್ರೆ ನೀವು ಬಂದ್ರೆ ಆ ಕಡೆಯಿಂದ ಬರ್ಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಏನಪ್ಪ ಹೇಳ್ಬೇಕಪ್ಪ ಅಂತಂದ್ರೆ, ನಿಮಗೆ ಇಲ್ಲಿ ಕಾಣ್ತೈತಿ ನೋಡ್ರಿ ಇಲ್ಲಿ ಕಟ್ಟಡ. ಇದೇನಪ್ಪ ಅಂತಂದ್ರೆ ಅಂದ್ರೆ ಈ ಜಾಗಕ್ಕೂ ಮತ್ತು ಅಲ್ಲಿ ಹಿಂದೆ ಕಾಣುತ್ತಲ್ಲ ಆ ಜಾಗಕ್ಕೂ ಇರುವಂಥ ಸೇತುವೆ ಇದು. ಈಗೆಲ್ಲ ಬಿದ್ದದ, ಹಾಳು ಬಿದ್ದದ. ಇದೈತಲ್ಲ ಇದೆಲ್ಲ ಪಿಲ್ಲರ್ಸ್, ಅದ್ರ ಮೇಲೊಂದು ಮೇಲ್ಛಾವಣಿ ಇತ್ತು, ಹಿಂಗೆ ಮೇಲ್ಛಾವಣಿ ಇತ್ತು. ಇದು ಆಗಿನ ಕಾಲದಾಗ ಸೇತುವೆ ಆಗಿತ್ತು, ಅದು ನದಿಗೆ ದಾಟಾಕ. ಈಗೇನು ನೀರು ಕಡಿಮೆ ಅದ. ಆಗಿನ ಕಾಲದಾಗ ಮಳೆಗಾಲ ಬತ್ತಪ್ಪ ಅಂತಂದ್ರೆ ನೀರು ಭಾಳ ಇರ್ತಿತ್ತು, ಇಲ್ಲೆಲ್ಲ ಫುಲ್ ನೀರು ಬರ್ತಿತ್ತು. ಸೊ ಅದಕ್ಕಾಗಿ ಆಗಿನ ಕಾಲದಾಗ ಸೇತುವೆ ಮಾಡಿದ್ರು, ಅದನ್ನ ಸೇತುವೆ ಮಾಡಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಜನರಿಗೆ ಈಸಿ ಆಗ್ಲಿಪ್ಪ ಅಂತ ಸೇತುವೆ ಮಾಡಿದ್ರು. ಇದು ಅದ್ರ ಇತಿಹಾಸ. ಇಲ್ಲಿ ನೋಡ್ರಿ, ಇದೊಂಥರ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಿಮ್ಗೆ ನಾನು. ಅದು ಗಾಡ್ಯಾಗ ಕುಂತು ಹೋಗೋದು ಇದ್ದೇ ಐತದ. ಸೊ ಇದೇನೈತಲ್ಲ, ಇದು ಒಂದ್ಸಲಿ ನೀವು ಈ ಥರ ನಡ್ಕೊಂಡು ಬರ್ಬೇಕು. ಭಾಳ ಇಲ್ಲ, ಒಂದು 2 ಕಿಲೋಮೀಟರ್ ಆಗ್ಬೋದು ನಿಮ್ಗೆ. ಹಬ್ಬ ಬಂದ್ರೆ ಒಂದು 2 ಕಿಲೋಮೀಟರ್ ಆಗ್ಬೋದು ನಿಮ್ಗೆ. ಇದೆಲ್ಲ ಪುರಂದರ ಮಂಟಪ ಅಂತ ಈ ಕಡೆ. ನಾವಂತೂ ಮಸ್ತ್ ಮಜಾ ಮಾಡ್ಲಿಕ್ಕೆ ಇಲ್ಲಿ ಬಂದ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಅದಕ್ಕೆ ಹೇಳೋದು, ಬಂದ್ರೆ ಆದಷ್ಟು ಮಾರ್ನಿಂಗ್ ಬರ್ರಿ ಇಲ್ಲಿ. ಅಂದ್ರೆ ನಿಮ್ಗೆ ಆರಾಮಾಗಿರ್ತೀರಿ, ಪೀಸ್ ಆಫ್ ಮೈಂಡ್ ಇರುತ್ತೆ ನಿಮ್ಮದು. ಆರಾಮಾಗಿ ಬಂದ ಪೂರ್ತಿ ಮಜಾ ಮಾಡಿ ಹೋಗುವಂತೀರಿ ಇಲ್ಲಿ ಬಂದು. ಇಲ್ಲಿ ನೋಡ್ರಿ, ಇದೇ ಪುರಂದರ ಮಂಟಪ. ಇಲ್ಲಿ ಸ್ಟೆಪ್ಸ್ ಅದಾವ ಇಳ್ಕೊಂಡು ಹೋಗಕ್ಕೆ. ನೋಡ್ರಿ, ನಾವು ಕಡೆ ಶೂಸ್ ಬಿಟ್ಟಿವಿ, ನೀವು ಬರ್ಬೇಕಾದ್ರೆ ಇಲ್ಲಿ ಚಪ್ಪಲೆಲ್ಲ ಬಿಟ್ಟು ಬರ್ರಿ. ಇಲ್ಲಿ ನೋಡ್ರಿ, ಇದು ಫುಲ್ ಡೌನ್ ಅದ. ಇಲ್ಲಿ ನೀವು ಹೋಗ್ಬೇಕಾದ್ರೆ ಸೀದಾ ಹೋಗಕ್ಕೆ ಆಗೋದಿಲ್ಲ, ಇಲ್ಲಿ ಪೂರ್ತಿ ಈ ಥರ ಕೆಳಗೆ ಬಕ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದಾಗ ಒಳಗೂ ಮಸ್ತ್ ಐತಿ. ಇಲ್ಲಿ ಪೂರ್ತಿ ಇದೆಲ್ಲ ಕಲ್ಲಿಂತಲೇ ಮಾಡಿದ್ದೈತಿ ಇದು. ಇಲ್ಲಿ ನೋಡ್ರಿ, ಪೂರ್ತಿ ಹಿಂಗೆ ಮುಂದೆ ಹೋಗಿ ನೋಡೋಣ ಬರ್ರಿ ಏನೈತೆ ಅಂತ. ಈ ಕಡೆ ಬಂದ್ರೆ ಇಲ್ಲಿ ನೋಡ್ರಿ, ನಾ ಹೇಳಿದ್ನಲ್ಲ ನಿಮ್ಗೆ, ಪೂರ್ತಿ ನದಿ ಇಲ್ಲಿ ದಂಡಿಗೆ ಐತಿ. ನೀವು ಆ್ಯಕ್ಚುಯಲ್ ನೇಚರ್ ನೋಡ್ಬೇಕಪ್ಪ ಅಂತಂದ್ರೆ ಇದ ಹಾದಿಲೇ ಬರ್ರಿ. ನಾನು ನಿಮ್ಗೆ ಹೇಳಿದ್ ಸಜೆಸ್ಟ್ ಮಾಡಿದ್ದು ಅದಕ್ಕೆ. ಇಲ್ಲಿ ನೋಡ್ರಿ, ಈ ಕಡೆ ಬಂದ್ರೆ ನೀವು ಏನೇನು ನೋಡ್ಬೋದು ಅಂತ. ಇಲ್ಲಿ ನೋಡ್ರಿ, ಆ ಕಡೆ ಎಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಇಲ್ಲಿ ಪೊಲೀಸ್ ಇರ್ತಾರ, ನಂಗೆ ಅನ್ಸ್ಮಟ್ಟಿಗೆ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ ನನ್ನ ಕಡೆ. ಪೊಲೀಸ್ ಇರ್ತಾರ ಇಲ್ಲಿ, ನಿಮ್ಗೆ ಬರಾಕು ಬಿಡಂಗಿಲ್ಲ. ಇಲ್ಲಿ ನೋಡ್ರಿ, ಪುರಂದರ ದಾಸರದು ಮೂರ್ತಿನೂ ಐತಿ ಇಲ್ಲಿ, ಶಿಲ್ಪ. ಇನ್ನು ಪೂಜೆ ನಡೀತೈತಿ ಇಲ್ಲಿ ದಿವಸ. ನಾನು ನಿಮ್ಗೆ ಹೇಳಿದ್ನಲ್ಲ ಪೂರ್ತಿ ಈಗಿನ ಫುಲ್ ಬಿಸಿಲ, ಎಳಿ ಬಿಸಿಲು ಐತೆ ಅಂತ. ಇಲ್ಲಿ ನೋಡ್ರಿ, ಅದ ಸೂರ್ಯೋದಯ ಆಗ್ಯಾನ.
ಈಗ ಟೈಮ್ ಬಂದ್ಬಿಟ್ಟು ನಿಮಗೆ 8 ಆಗ ಬಂದೈತಿ, 7:50 ಹಿಂಗೆ ಆಗೈತಿ. ಮಾರ್ನಿಂಗ್ ವೈಬ್ ಹಿಂಗಿರ್ತೈತಿ ಇಲ್ಲಿ. ಬರೀ ವಾಪಸ್ ನಾವೀಗ ಕಲ್ಲಿನ ರಥಕ್ಕೆ ಹೋಗೋನು, ಯಾಕಂದ್ರೆ ನಮ್ಮ ಡೆಸ್ಟಿನೇಷನ್ ಅದೈತಿ ಮೇನ್. ಇಲ್ಲಿ ಬೋರ್ಡನ್ನು ಹಾಕ್ಯಾರ, ಮೊಸಳೆಗಳಿವೆ ಎಚ್ಚರಿಕೆ ಅಂತ. ಸ್ವಲ್ಪ ಆದಷ್ಟು ನಿಮ್ಮ ಸೇಫ್ಟಿನ ನೀವೇ ನೋಡ್ಕೊರಿ. ಜಾಸ್ತಿ ನೀರಾಗೋದು ಇಳ್ಯಾಕೆ ಹೋಗ್ಬೇಡ್ರಿ, ನೀರಾಗೋದು ಇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ಆದಷ್ಟು ದಂಡಿಗೆ ನಿಂತು ನೋಡಿ ಬರ್ರಿ. ಇನ್ನು ಹೋಗು ಬರ್ರಿ ನೆಕ್ಸ್ಟ್ ಕಲ್ಲಿನ ರಥಕ್ಕೆ. ಇಲ್ಲೊಂದು ನಿಮ್ಗೆ ಏನು ತೋರಿಸ್ಬೇಕು ಬರ್ರಿ ನಾನು ನಿಮ್ಗೆ. ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಐತಿದ, ನೀವು ನೋಡಲೇಬೇಕಿದ್ದು. ಇದಕ್ಕೆ ರಾಜ ತುಲಾಭಾರ ಅಂತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಮ್ಯಾಲೆ 2 ಹುಕ್ಸ್ ಕಾಣ್ತಾವೆ ಇಲ್ಲಿ. ನಿಮ್ಗೆ ಕ್ಯಾಮ್ರಾದಾಗ ಕಾಣಿಸ್ತಿಲ್ಲೋ ಗೊತ್ತಿಲ್ಲ. ಈ ಕಡೆಯಿಂದ ಹೋಗೈತಿ, ಆ ಕಡೆಯಿಂದ ಹೋಗೈತಿ, ನಡುವಂದು ಹೋಗೈತಿ. ಇಲ್ಲಿ ಏನಪ್ಪ ಆ ಕಡೆ ಈ ಕಡೆ ರಾಜ ಕುಂದ್ಕೊಡ್ತಿದ್ದ, ಈ ಕಡೆ ಅವನಷ್ಟೇ ಭಾರವಾದಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರೆಲ್ಲ ಒಂದು ಕಡೆ ಮಾಡಿ ಇಲ್ಲಿ ತೂಗ್ತಿದ್ರು ಇಬ್ರು. ತನ್ನ ಎಷ್ಟು ಭಾರ ಐತಲ್ಲ ಅಷ್ಟು ತನ್ನ ಬಂಗಾರ ಏನೇ ಆಗಲಿ ತನ್ನ ಸಂಪತ್ತನ್ನ ದಾನ ಮಾಡ್ತಿರತಕ್ಕಂಥ ಜಾಗ ಇದು. ಈಗ ನೀವು ಕಲ್ಲಿನ ರಥಕ್ಕೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ಸಿಗುತ್ತದೆ. ಇಲ್ಲಿ ನೋಡ್ರಿ, ಬೆಸ್ಟ್ ವ್ಯೂ ಐತಿದ. ಇಲ್ಲೂ ಬರೀ ಈ ಕಡೆ ಬಂದರೆ ಇನ್ನೂ ಪ್ಲಸ್ ಪಾಯಿಂಟ್ ಅಂತ ಇಲ್ಲಿ ನೋಡ್ರಿ, ಇನ್ನು ಹಳೆ ಮಂದಿರಗಳು ನೋಡ್ಬೋದು ನೀವೆಲ್ಲ, ಹಳೆ ಕಾಲದ್ದು. ಇದೇನಿಲ್ಲ, ನೀವು ಕಲ್ಲಿನ ರಥಕ್ಕೆ ಹೋಗ್ತಿರ್ತಿರಲ್ಲ, ತುಲಾಭಾರದ ಇಲ್ಲೇ ಕಾಣುತ್ತೆ ನಿಮಗೆ. ಅದಕ್ಕೆ ಭಾಳ ದೂರ ಇಲ್ಲ, ಒಂದು 100 ಮೀಟ್ರ್ ಇಲ್ಲ, ಒಂದು 50 ಮೀಟ್ರ್ ಇರಬೇಕು. ಈ ತುಲಾಭಾರ ಇದಾದ ನಂತರ ನೀವು ಆ ಕಡೆ ಹೋದ್ರೆ ಅಲ್ಲಿ ನಿಮಗೆ ಕಲ್ಲಿನ ಮಂಟಪ ಕಾಣುತ್ತೆ. ಮೋಸ್ಟ್ ಐಕಾನಿಕ್ ಪ್ಲೇಸ್. ನೀವು ಹಂಗೆ ಸುತ್ತಾಗಿ ಬಂದಿದ್ರಪ್ಪ ಅಂದ್ರೆ ಗಾಡೀಲಿ ಆ ಕಡೆ ನಿಮ್ಗೆ ಎಂಟ್ರಿಗೆ ಒಂದು ಗಾಡಿ ಕೊಡ್ತಾರೆ, ಎಲೆಕ್ಟ್ರಿಕ್ ಗಾಡಿ ಇರ್ತಾವೆ ಕೆಲವೊಂದು. ನೀವು ಗಾಡಿಯಿಂದ ಬಂದ್ರಪ್ಪ ಅಂತಂದ್ರೆ ಅಲ್ಲಿ ನೋಡ್ರಿ ಎದುರಿಗೆ ಆ ರೋಡಿಂದ ಬರ್ತೀರಿ ನೀವು. ಇದ್ರೇನು ಸ್ಪೆಷಾಲಿಟಿಪ್ಪ ಅಂದ್ರೆ ಈ ಗಾಡಿ ಓಡಿಸೋರ್ಲೆ ಹೆಣ್ಮಕ್ಳಾಗಿರ್ತಾರೆ. ಈ ಥರ ಗಾಡಿ ಇರ್ತಾವೆ, 10 ರೂಪಾಯಿ ತಗೋತಾರೆ ಅವರು. ಇಲ್ಲಿ ಮಠ ತಂದು ಬಿಡ್ತಾರೆ ನಿಮ್ಗೆ ಆ ಕಡೆಯಿಂದ ಈ ಕಡೆ. ಈ ಹಾದಿಯಿಂದ ಬರ್ಬೇಕು ನೀವು ಬಂದ್ರೆ, ಆ ಕಡೆಯಿಂದ ಬಂದ್ರೆ. ಯಾಕಂದ್ರೆ ನಾ ಬಂದಿದ್ದು ಈ ಹಾದಿಲಿ ಬನ್ನಿ, ಯಾಕಂದ್ರೆ ಸ್ವಲ್ಪ ಇದು ಅಡ್ವೆಂಚರಸ್ ಐತಿ, ನಿಮ್ಗೊಂಥರ ಒಳ್ಳೆ ವೈಬ್ ಕೊಡ್ತದೆ. ಇಲ್ಲ ಅದಂತ ಇಲ್ಲಿ ಟಿಕೆಟ್ ಕೌಂಟರ್ ಐತಿ, ಇಲ್ಲಿ ನೀವು ಟಿಕೆಟ್ ತೊಗೊಂಬಂದು ಮತ್ತೆ ನಿಮ್ಗೆ ಸಿಗ್ತೀನಿ ಬರ್ರಿ.